ಎಲ್ಲರಿಗೂ ನಮಸ್ಕಾರ. ವಸಿಷ್ಠಾಸ್ ಕಿಚನ್ಗೆ ಸ್ವಾಗತ. ನಾನು ಲಕ್ಷ್ಮೀ ಪ್ರಸನ್ನ ಕುಮಾರ್. ಇವತ್ತು ಮಳೆಗಾಲದಲ್ಲಿ ಸಂಜೆ ಆದರೆ ಏನಾದರೂ ಕರ್ದಿದ್ದು ತಿನ್ನೋಣ ಅಂತ ಅನಿಸುತ್ತೆ. ಆವಾಗ ಇದನ್ನು ಈಸಿಯಾಗಿ ಮಾಡ್ಕೊಳ್ಬೋದು. ಅವಲಕ್ಕಿ ಆಂಬೊಡೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಅವಲಕ್ಕಿಯನ್ನು ನೀವೊಂದು 5-6 ನಿಮಿಷ ನೆನೆಸ್ಕೊಳ್ಬೇಕು. ತುಂಬ ನೆನೆಯಬಾರ್ದು. ಈಗ ನಾವು ಅವಲಕ್ಕಿ ಒಗ್ಗರಣೆ ಹಾಕ್ತೀವಲ್ಲ, ಗೊಜ್ಜು ಅವಲಕ್ಕಿ, ಅಷ್ಟು ನೆನೆಯೋದು ಬೇಡ. ಅದನ್ನು ನೆನೆಸ್ಕೊಳ್ಬೇಕು ಫಸ್ಟ್ ಅವಲಕ್ಕಿನ. ಆಮೇಲೆ ಎಲೆಕೋಸು, ಹಸಿಮೆಣಸು, ಈರುಳ್ಳಿ ಎಲ್ಲ ಬೇಕಾಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ದಪ್ಪ ಅವಲಕ್ಕಿನ ನೆನೆಸ್ಕೊಂಡಿದ್ದೀನಿ. ನೆನೆಸ್ಕೊಂಡು ಅದನ್ನು ಹಿಂಡಿಬಿಟ್ಟು ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ. ಅದಕ್ಕೆ ಹಸಿರು ಮೆಣಸು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ವೆಜಿಟೇಬಲ್ ಕಟರಲ್ಲೂ ಹೆಚ್ಕೊಂಡು ಹಾಕ್ಕೊಳ್ಬೋದು. ನಾನು ಸ್ವಲ್ಪ ದೊಡ್ಡದಾಗೆ ಹೆಚ್ಚಿದ್ದೀನಿ, ತುಂಬ ಸಣ್ಣ ಹೆಚ್ಚಲಿಲ್ಲ. ಯಾಕಂದರೆ ಅದು ಕರೆದಾಗ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರುತ್ತೆ ಅಂತ. 1 ಸ್ಪೂನ್ ಮೈದಾ ಹಾಕ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ. ನೀವು ಬೇಕಿದ್ದರೆ ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು. 1 ಸ್ಪೂನು ಪೇಣಿ ರವೆನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಖಾರ ಪುಡಿ, ಕೆಂಪು ಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು ಸರಿ ಹಾಗೆ ಡ್ರೈ ಕಲಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀರಿನಂಶ ಈರುಳ್ಳಿಲೂ ಇದೆ, ಹಾಗೆ ಅವಲಕ್ಕಿಲೂ ಇದೆ. ಸಣ್ಣಗೆ ಹೆಚ್ಚಿದ ಕ್ಯಾಬೇಜ್, ಎಲೆಕೋಸನ್ನು ಒಂದು ದೊಡ್ಡ ಚಮಚದಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಜಾಸ್ತಿನ ಹಾಕ್ಕೊಳ್ಬೋದು. ಇದನ್ನು ಒಂದು ಸರಿ ನಾನು ಹಾಗೆ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಆಮೇಲೆ ನೀರು ಬೇಕಿದ್ದರೆ ಹಾಕ್ಕೊಳ್ಬೋದು. ನಾನೀಗ ಕಲಸಿಟ್ಕೊಂಡಿದ್ದೀನಿ ಒಂದು ಸರಿ ಹಾಗೆಯೇ. ಈಗ ಒಂದು ಸಣ್ಣ ಇಡ್ಲಿ ಕಪ್ಪಲ್ಲಿ 1 ಕಪ್ ನೀರನ್ನು ಇದಕ್ಕೆ ಹಾಕಿ ಕಲಿಸ್ತೀನಿ. ಸ್ವಲ್ಪ ಒಂದು 3-4 ಚಮಚದ ಆಗೋಷ್ಟು ಇರ್ಬೋದು. ಇದಿಷ್ಟು ನೀರನ್ನು ಹಾಕಿ ಕಲಿಸ್ಕೊಳ್ತೀನಿ. ಮತ್ತು ನಾನು ನೀರನ್ನು ಹಾಕ್ಕೊಳ್ಳಲ್ಲ. ನಾನು ಯಾವುದೇ ಕರೆದಿದ್ದು ಮಾಡಿದರೂ, ಚಕ್ಲಿ ಇರಲಿ, ಕೋಡುಬಳೆ ಇರಲಿ, ನಿಪ್ಪಟ್ಟಿರಲಿ, ಎಲ್ಲದಕ್ಕೂ ನಾನು ಅದರ ಅಳತೆಗೆ ಅನುಗುಣವಾಗಿ ತುಪ್ಪನ ಹಾಕ್ತೀನಿ. ಇದು ಸ್ವಲ್ಪನೇ ಇರೋದ್ರಿಂದ ಒಂದು ಸಣ್ಣ ಚಮಚದಲ್ಲಿ 1 ಚಮಚ ತುಪ್ಪನ ಹಾಕ್ಕೊಳ್ತೀನಿ. ಇದು ತುಪ್ಪ ಹಾಕಿದರೆ ನೀವು ಯಾವುದೇ ಕರೆದಿದ್ದು ಮಾಡಿದಾಗ ಅದು ಒಂದು ಫ್ಲೇವರೇ ಚೇಂಜ್ ಆಗುತ್ತೆ. ಹಾಗೆ ಕ್ರಿಸ್ಪಿನೆಸ್ಸು ಬರುತ್ತೆ. ನಾನು ಇದಕ್ಕೆ ಸೋಡಾ ಆಗಲಿ ಬೇರೆ ಯಾವುದೇ ಹಾಕಲಿಲ್ಲ. ಅದರಿಂದ ತುಪ್ಪನ ಹಾಕಿದ್ದೀನಿ. ಆ ಚಮಚದಲ್ಲಿ ಹಿಡಿದಿದ್ದನ್ನು ಒಂಚೂರಲ್ಲೇ ಹಚ್ತಾಯಿದ್ದೀನಿ. ಆಮೇಲೆ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ, ಈಗ ಆಂಬೊಡೆ ಎಷ್ಟು ದೊಡ್ಡ ಬೇಕೋ ಅಷ್ಟಕ್ಕೆ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ತೀನಿ. ಆಮೇಲೆ ದಪ್ಪ ತಳದ ಪಾತ್ರೆಯಲ್ಲಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಆಂಬೊಡೆ ಆಕಾರಕ್ಕೆ ತಟ್ಟಿ ಕರಿತಾಯಿದ್ದೀನಿ. ಎಣ್ಣೆ ಕಾಯ್ದಿದ್ರೆ ಕ್ರಿಸ್ಪ್ ಆಗಲ್ಲ. ಅವಲಕ್ಕಿ ಎಲ್ಲ ಎಣ್ಣೆ ಅಂತಾನೆ ನೀರ್ಕೊಳ್ಳುತ್ತೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅನ್ಸೋರಿಗೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಆಪ್ಷನ್ ಒತ್ತಿದ್ರೆ ನಾನು ಯಾವುದು ಮುಂದೆ ವೀಡಿಯೋ ಹಾಕ್ತೀನೋ ಅದ್ರದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆಂಬೊಡೆ ರೆಡಿಯಾಗಿದೆ. ಹೇಗೆ ಅಂತ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು.